ಕೂಡ್ಲಿಗಿ ತಾಲೂಕಿನ ಗಂಡಬೊಮ್ಮನಹಳ್ಳಿ ಪಂಚಾಯಿತಿಯ ರಾಮಸಾಗರಹಟ್ಟಿಯಲ್ಲಿ ಜನಸ್ಪಂದನ ಮತ್ತು ಶ್ರಮದಾನ ಕಾರ್ಯಕ್ರಮದ ಜೊತೆಗೆ ಮನೆ ಮನೆಗೆ ನಮ್ಮ ಶಾಸಕರು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಭಾಗಿಯಾಗಿ ಮಾತನಾಡಿ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇವೆರಡೂ ಒಂದಲ್ಲ ಒಂದು ದಿನ ಫಲ ಕೊಡುತ್ತೆ. ಕಟ್ಟಡಗಳು ಕೇವಲ ಅಭಿವೃದ್ಧಿಯ ಸೂಚ್ಯಂಕವಲ್ಲ, ಶಿಕ್ಷಣದಿಂದಲೇ ಮಾತ್ರ ನಿಜವಾದ ಅಭಿವೃದ್ಧಿ ಆಗುತ್ತೆ. ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಶಿಕ್ಷಣವೇ ಆಗಿರೋದ್ರಿಂದ ಮಾನ್ಯ ಶಾಸಕರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ರಾಮಸಾಗರಹಟ್ಟಿ ಗ್ರಾಮದಲ್ಲಿ ಮೆಟ್ರಿಕ್ ಪೂರ್ವ ವಸತಿ ನಿಲಯವನ್ನು ತಮ್ಮ ವಿಶೇಷ ಆಸಕ್ತಿ ಹಾಗೂ ಕಾಳಜಿಯಿಂದ ಶ್ರಮವಹಿಸಿ ತಂದಿರುವುದು ಶಾಸಕರು ಶಿಕ್ಷಣಕ್ಕೆ ನೀಡುತ್ತಿರುವ ಕೊಡುಗೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಶಾಸಕನೇ ಸೇವಕ ಎಂಬಂತೆ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದ ಅಂಗವಾಗಿ ಶ್ರಮದಾನ ಮಾಡಿ ಸ್ವಚ್ಛತೆಯಿಂದ ಆರೋಗ್ಯ ಎಂಬುದನ್ನು ಜನರಿಗೆ ತಿಳಿಸಿಕೊಟ್ರು. ಕಾರ್ಯಕ್ರಮದಲ್ಲಿ ಶಾಸಕರು 50 ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಹಾಗೂ ವಿಧವಾ ವೇತನದ ಆದೇಶ ಪ್ರತಿಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ತಮ್ಮ ಅಹವಾಲುಗಳನ್ನು ಶಾಸಕರಿಗೆ ಸಲ್ಲಿಸಿದರು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ವತಿಯಿಂದ ಇನ್ನೊಂದು ವಸತಿ ನಿಲಯ, ಈ ಮಕ್ಕಳಿಗೆ ಇನ್ನೊಂದು ರೆಸಿಡೆನ್ಷಿಯಲ್ ಸ್ಕೂಲ್, ಒಂದು ಸ್ಕೂಲ್ಗೆ ಸಂಬಂಧಪಟ್ಟಂಗೆ ಒಂದು ಹಾಸ್ಟೆಲ್ ಸುಮಾರು 5,75,00,000 ವೆಚ್ಚದಲ್ಲಿ ಹೊಸ ಹಾಸ್ಟೆಲ್ ಕೂಡ ಅನುಮೋದನೆ ಆಗಿರೋದು. ನಿನ್ನೆ ಒಂದು ಆದೇಶ ಬಂತು ಸಿಡಗಲ್ ಗ್ರಾಮಕ್ಕೆ, ಗುಡಕಟ್ಟೆ ಪಂಚಾಯಿತಿ. ಅದು ಕೂಡ ಈ ಭಾಗದ ಒಂದು ಶಿಕ್ಷಣಕ್ಕೆ ಇನ್ನೊಂದು ಮಹತ್ವ, ಹೆಚ್ಚು ಒತ್ತು ಕೊಡುವಂಥದ್ದು. ಈಗ ಜಸ್ಟ್ ನನಗೆ ನಮ್ಮ ಕೇಂದ್ರ ಸರ್ಕಾರದ ಒಂದು ಪರಿಶಿಷ್ಟ ವರ್ಗಗಳ ಇಲಾಖೆಯಿಂದ ಈಗ ತಾನೇ ಒಂದು ಲೆಟರ್ ಕೂಡ ಬಂತು ಇವತ್ತೇ. ಈಗ ನಮಗೆ ಒಂದು ಹೂಡೇಮಲ್ಲಿ ಏಕಲವ್ಯ ಮಾದರಿ ಶಾಲೆ ತುಂಬಾ ಅವಶ್ಯಕತೆ ಇದೆ ಅಂತೇಳಿ ನಾವು ಮನವರಿಕೆ ಮಾಡಿಕೊಟ್ಟಾಗ, ಈಗ ಗೈಡ್ಲೈನ್ಸ್ ಅಲ್ಲಿ ಬರಲ್ಲ, ಆದ್ರೂ ಕೂಡ ಇಲ್ಲಿ ತುಂಬಾ ಅವಶ್ಯಕತೆ ಅನ್ನೋದನ್ನ ಮನಗೊಂಡು ನಿಮಗೆ ಮುಂದೆ ಈ ಒಂದು ಬಜೆಟ್ ಅಲ್ಲಿ ಮತ್ತೆ ನಿಮ್ಗೆ ಬೇಕಾಗಿರೋಂಥ ಶಾಲೆನ ನಿಮ್ಗೆ ಪರಿಶೀಲನೆ ಮಾಡಿ ನಾವು ಪರಿಗಣಿಸ್ತೀವಿ ಅಂತ ಹೇಳ್ಬಿಟ್ಟು ಈಗ ಜಸ್ಟ್ ನನಗೆ ಈಗ ಆದೇಶ ಬಂತು. ನಿಜವಾಗ್ಲೂ ಅದನ್ನು ಕೂಡ ನಮ್ಮ ತಾಲೂಕಿಗೆ ಒಂದು ದೊಡ್ಡ ಮೈಲಿಗಲ್ಲು ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ಯಾಕಂದ್ರೆ ಈಗ ಆಗಲೇ ಏಕಲವ್ಯ ಶಾಲೆಗೆ 15 ಎಕರೆ ಜಮೀನು ಕೂಡ ನಮಗಾಗಲೇ ಮೀಸಲಿಟ್ಟಿದ್ದೇವೆ. ಸೊ ಇದೇ ರೀತಿ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಪ್ರತಿಯೊಬ್ಬರ ಕಟ್ಟಕಡ ವ್ಯಕ್ತಿಗೆ ಒಂದು ಉತ್ತಮ ಕಾರ್ಯಗಳು, ಉತ್ತಮ ಕೆಲಸಗಳು ಮಾಡಿ ಅವರ ಸ್ವಾಭಿಮಾನ ಜೀವನ ಕಟ್ಕೊಳ್ಳೋದಕ್ಕೆ ನಾವು ಈಗಾಗಲೇ ಎಲ್ಲ ರೀತಿ ನಾವು ಈಗ ಹೇಳ್ತಾ ಹೋದ್ರೆ ತುಂಬಾ ಆಗುತ್ತೆ. ತುಂಬಾ ಜನ ಪಾಪ ಅವರು ನಮಗೆ ಒಂದು ಅವರ ಕಷ್ಟಗಳು ಹೇಳ್ಕೊಂಡು ಬಂದಿದ್ದಾರೆ. ತಮ್ಮೆಲ್ಲರ ಶಾಸಕರ ಪರವಾಗಿ ತಮ್ಮೆಲ್ಲರನ್ನು ವಿನಂತಿ ಮಾಡಿಕೊಳ್ತೇವೆ. ತಾವೆಲ್ಲರೂ ಕೂಡ ಶಿಕ್ಷಣಕ್ಕೆ ಹೆಚ್ಚು ಒಲವನ್ನು ಕೊಡಿ, ಶಿಕ್ಷಣಕ್ಕೆ ಹೆಚ್ಚು ಕಾಳಜಿಯನ್ನು ವಹಿಸಿ, ಶಿಕ್ಷಣಕ್ಕೆ ಬಲ ಮತ್ತು ಎಲ್ಲದಕ್ಕೂ ಶಿಕ್ಷಣ ಆಗಿರೋದ್ರಿಂದ ಈ ಜಗತ್ತು ಶಿಕ್ಷಣ ಆಳವಾಗಿ ಹೊರತು ಮತ್ತಾವುದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದು ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟು. ಈಗ ಸಹೋದರ ಯೋಜನೆ ಇದ್ದಾಗೆ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಅಧಿಕಾರಿಗಳು ಒಂದು ಹಣದ ಹೊಳೆಯನ್ನು ಹರಿಸಿದ್ದಾರೆ. ಹಾಗಾಗಿ ಇನ್ನೂ ಬೇಸ್ಗಡ್ಲೆ ಅಭಿವೃದ್ಧಿ ಕಾರ್ಯಗಳಿದ್ದಾವೆ. ಅದ್ರ ಕಾನ್ಸೆಪ್ಟ್ ನಿಮ್ಗೆ ಹೇಳ್ತದೆ. ಮನೆ ಮನೆಗೆ ಶಾಸಕರು ಬರ್ತಾರೆ, ಸರ್ಕಾರವನ್ನು ನಿಮ್ ಮನೆಗೆ ತರಬೇಕು ಅಂತಕ್ಕಂಥದ್ದು. ಬಹುತೇಕ ನೀವು ನೋಡಿರ್ಬೇಕು, ಮಾನ್ಯ ಶಾಸಕರು ನಿಮ್ ಊರಿಗೆ ಬಂದಿದ್ದಾರೆ, ಆದ್ರೆ ಸರ್ಕಾರದ ಯೋಜನೆಗಳನ್ನ ನಿಮ್ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಜೊತೆಗೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನ ಇಲ್ಲಿ ಕರೆಸಿದ್ದಾರೆ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ನಿಮ್ಮ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರವನ್ನು ಕೊಡಬೇಕು ಅಂತ, ಇಷ್ಟೇ ಇದರ ಕಲ್ಪನೆ. ಆದ್ರೆ ಅದರ ಒಳಗಡೆ ಇರ್ತಕ್ಕಂಥ ಅರ್ಥ ಇದೆಯಲ್ಲ, ತುಂಬಾ ದೊಡ್ಡದಿದೆ ಅಂತ. ಅಮರ್ತ್ಯ ಸೇನ್ ಅಂತ ಹೇಳಿ ಒಬ್ಬ ನೊಬೆಲ್ ಅವಾರ್ಡ್ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಭಾರತದ ಆರ್ಥಿಕ ತಜ್ಞ ಆತ ಒಂದ್ ಕಡೆಗೆ ಹೇಳ್ತಾನೆ, ಅದೆಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ. ಒಂದು ದೇಶದ ಅಭಿವೃದ್ಧಿ ಅಲ್ಲಿನ ಮಾನವ ಸಂಪನ್ಮೂಲದ ಅಭಿವೃದ್ಧಿಯ ಮೇಲೆ ನಿಂತಿರ್ತದೆ. ಆ ಮಾನವ ಸಂಪನ್ಮೂಲದ ಅಭಿವೃದ್ಧಿಯಲ್ಲಿರ್ತದೆ ಅಂದ್ರೆ ಅಲ್ಲಿನ ಶಿಕ್ಷಣದ ಮೇಲೆ ಅವಲಂಬಿತ ಆಗಿರ್ತದೆ ಅಂತ. ಮಾನ್ಯ ಶಾಸಕರಿಗೆ ಅದು ಒಂದು ಕಲ್ಪನೆ. ಇಲ್ಲಿರ್ತಕ್ಕಂತಹ ಜನರನ್ನ ಅಭಿವೃದ್ಧಿ ಅಂದ್ರೆ ಮಾನವ ಸಂಪನ್ಮೂಲದ ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥ ಕನಸು ಏನಿದೆಯಲ್ಲ. ವರದಿ ನಂದೀಶ್ ನಾಯಕ್, ಕೂಡ್ಲಿಗೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.